प्रीते भले ಲಾವಣ್ಯ ಎಂಬ ಸಹೋದರಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ ಬಗ್ಗೆ ನಾವು ತೀವ್ರ ಖಂಡಿಸ್ತೇವೆ ಮತ್ತು ಇದರ ಆ ನೋವು ಕೂಡ ಇವತ್ತು ಅತೀವಾಗಿ ಎಲ್ಲರಿಗೂ ಕೂಡ ಇದೆ. ಇವತ್ತು ನಾವು ಎಷ್ಟೇ ಸಂತಾಪ ಏನೇ ಪರಿಹಾರ ಏನು ಹೇಳಿದರೂ ಕೂಡ ಮಗಳನ್ನು ಕಳೆದಂಥ ತಂದೆ ತಾಯಂದರಿಗೆ ಸೋದರ ಕಳ್ಕೊಂಡ ಸೋದರರಿಗೆ ಅವರ ಸಮಸ್ತ ಕುಟುಂಬಸ್ಥರಿಗೆ ಅವರ ಅಭಿಮಾನಿ ಮತ್ತು ನೆರೆಕರೆಯವರಿಗೆ ಆ ನೋವನ್ನು ಯಾರನ್ನು ತಿಳಿಸೋಕ್ಕೆ ಸಾಧ್ಯವಿಲ್ಲ. ಆದ್ರೆ ಇಂಥ ಕತ್ತೆ ತೊಡಗಿಕೊಂಡವ್ರ ವಿರುದ್ಧ ಕಠಿಣ ಕ್ರಮ ಹಿಂದೆ ತೆಗಿಬೇಕಂತ ಕೇಳಿದ್ದೇವೆ. ಇನ್ನೂ ಕೂಡ ಹೇಳೋದಿಷ್ಟು ಇದು ಎಲ್ಲಿಗೆ ಒಂದು ಅಂತ್ಯ ಕಾಣುವಂಥ ಈ ರೀತಿ ವಿಕೃತ ಮನಸ್ಸಿನವರಿಗೆ ಅಂಥ ಕಠಿಣ ಶಿಕ್ಷೆಯನ್ನು ಇಲಾಖೆ ಕೊಡಬೇಕಂತ ಸೂಚಿಸಿದ್ದೇನೆ. ಬೇರೆಯವ್ರಿಗೆ ಕೂಡ ಒಂದು ಹೆದರಿಕೆ ಬರಬೇಕು, ಈ ರೀತಿ ಅದು ಈ ರೀತಿ ಆಗ್ತದೆ ಅಂತೇಳಿ ಆ ಸಂದೇಶವನ್ನು ನಾವು ಇವತ್ತು ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಬಹುಶಃ ನಮಗೆ ಆ ಕುಟುಂಬ ನೋವಿನ ನಾವು ಕೂಡ ಇರಬೇಕು ಅನ್ನೋ ನಮಗೆ ಭಾವನೆ ಆಗ್ತದೆ. ಮತ್ತು ಹೇಳಲಿಕ್ಕೆ ಬಯಸ್ತದೆ ಅತ್ಯಂತ ಅವರಿಗೆ ಆತ್ಮಶಾಂತಿ ಸಿಗಲಿ, ಅವರ ಕುಟುಂಬಸ್ಥರ ನೋವಂಥ ಶಕ್ತಿ ಪರಮಾತ್ಮ ಕೊಡಲಿ ನಾನು ಪ್ರಾರ್ಥಿಸ್ತೇನೆ. ಸರ್, ಇವತ್ತು ನಾವು ಅಲ್ಲಿಗೆ ಈ ವಿಚಾರ ನನ್ನ ಗಮನಕ್ಕೆ ನೀವು ಇವತ್ತು ತಂದಿದ್ದೀರಿ. ಆ ಸ್ಥಳೀಯ ಮಟ್ಟದ ಸಮುದಾಯದ ಪ್ರತಿನಿಧಿ ಯಾರಿದ್ದಾರೆ ಮತ್ತು ಈ ಕ್ಷೇತ್ರದ ಶಾಸಕರು ಯಾರಿದ್ದಾರೆ ಅದರ ಗಮನ ನಾನು ಕೂಡ ನಿಮ್ಮ ವಿಚಾರ ನಾನು ಗಮನಕ್ಕೆ ತರ್ತೇನೆ. ಅದನ್ನು ಯೋಜನೆ ರೂಪಿಸಿಕೊಂಡು ಪ್ರತಿ ಸಲ ನಾವು ಹಿಂದೆ ಕೂಡ ಈ ರೀತಿಯ ಘಟನೆ ಆದಾಗ ಪೊಲೀಸ್ ಇಲಾಖೆ ಗಂಭೀರವಾಗಿ ಯೋಚನೆ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತ ನಾವು ಆಗ್ರಹವನ್ನು ಮಾಡಿದ್ದೆವು. ಇವತ್ತು ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದ ಕಾರಣ ಈ ರೀತಿಯ ಪ್ರಕರಣ ಮತ್ತೆ ಮತ್ತೆ ಆಗ್ತದೆ. ಇವತ್ತಾದರೂ ನಾನು ಒತ್ತಾಯ ಮಾಡ್ತೇನೆ, ಈ ಘಟನೆ ನಂತರ ಆದರೂ ಎಚ್ಚೆತ್ತುಕೊಂಡು
ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಗಂಭೀರವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಈ ನೋಡುವಾಗ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥದ್ದನ್ನು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಅವಶ್ಯಕತೆ ಇದೆ. ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಸುಮಾರು 5 ಪ್ರಕರಣಗಳು ಈ ರೀತಿಯ ಪ್ರಕರಣ ಆಗಿದೆ. ನಿನ್ನೆದ್ದು ಪೂರ್ಣ ಪ್ರಮಾಣದಲ್ಲಿ ಒಂದು ಅಮಾಯಕ ಹುಡುಗಿಯನ್ನು ಕೊಚ್ಚಿ ಕೊಲೆ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದಾಗಿದೆ. ಇದೊಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಭಯದ ವಾತಾವರಣ ಆಗೋದು ಸರಿಯಲ್ಲ. ಕೆಲವರ ಅಭಿಪ್ರಾಯ ಆ ಜಾತಿ, ಆ ಧರ್ಮ, ಈ ಧರ್ಮ, ಆ ವರ್ಗ, ಈ ವರ್ಗ ಇಲ್ಲ ಇರ್ಬೋದು. ಆದರೆ ನನ್ನ ಅನಿಸಿಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಪ್ಪಾದರೂ ಅದು ತಪ್ಪೇ, ಅದನ್ನು ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ನಿನ್ನೆ ಏನು ಘಟನೆ ಆಗಿದೆ ಅದು 100ಕ್ಕೆ 100% ಮನುಷ್ಯ ಒಪ್ಪುವಂಥ ಸಂಗತಿ ಅಲ್ಲ. ಆ ಕುಟುಂಬದ ಈಗ ನಾವು ನೋಡಿದ್ದೇನೆ, ನಾನು ಬೆಳಿಗ್ಗೆಯಿಂದ ಪೋಸ್ಟ್ ಮಾರ್ಟಮ್ ಆಗುವ ಅಲ್ಲಿಂದ ಇಲ್ಲಿ ತನಕ ನಾನು ಬಂದಿದ್ದೇನೆ. ನನಗೆ ನೋಡುವಾಗ ಒಂದು ರೀತಿ ಬೇಸರ ಆಗ್ತದೆ. ಯಾಕೆಂದರೆ ಈ ರೀತಿಯ ಒಂದು ಬಡ ವರ್ಗದ ಮಧ್ಯಮ ವರ್ಗದ ಮನೆಯಲ್ಲಿ ಹುಟ್ಟಿದಂಥ ಹುಡುಗಿ, ಕೆಲಸಕ್ಕೆ ಹೋದ ಹುಡುಗಿ ಮತ್ತೆ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಹೇಗುಂಟಂತ ಎಲ್ಲರೂ ಇಡೀ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ರಾಜ್ಯದ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವುದೇ ರಾಜ್ಯದ ಅಧಿಕಾರ ವಹಿಸಿಕೊಂಡ ದಿನದಿಂದ ನೀವು ಸಂಘಟನೆ ಬೇರೆ ಸಂಗತಿಯ ಬಗ್ಗೆ ಯೋಚನೆ ಮಾಡ್ತೀರಿ ಹೊರತು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಜನಸಾಮಾನ್ಯರ ಬದುಕಿನ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ ಎನ್ನುವುದನ್ನು ನಾನು ಗಂಭೀರವಾಗಿ ಆರೋಪ ಮಾಡ್ತೇನೆ. ನಮ್ಮ ಜಿಲ್ಲೆಯ ಬಗ್ಗೆ ಕೂಡ ಗಂಭೀರವಾಗಿ ಆಲೋಚನೆ. ನಾನು ನಿನ್ನೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೇನೆ. ಒಂದು ಬಾರಿ ದುಃಖ ತರುವಂತ ಸಂಗತಿ, ಜೊತೆಗೆ ಭಯ ಹುಟ್ಟಿಸುವಂತ ಒಂದು ಸಂಗತಿ ಕೂಡ. ಈ ರೀತಿಯ ಮಾನಸಿಕತೆ ಜನ ಇದ್ದಾರೆ, ಈ ರೀತಿ ಕುಲ್ಲಂಕುಲ್ಲವಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂದ್ರೆ ನಾವೆಲ್ಲರೂ ದಿಗ್ಭ್ರಮೆಗೊಳಪಟ್ಟಿದ್ದೇವೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಕುಟುಂಬದವರ ಜೊತೆ ನಾವೆಲ್ಲ ನಿಲ್ಲಬೇಕಾದ ಅವಶ್ಯಕತೆ ಇದೆ. ಇಡೀ ಸಮಾಜ ಕುಟುಂಬದವರ ಜೊತೆ ನಿಲ್ಲಬೇಕು. ಅವರ ದುಃಖ ಯಾವ ರೀತಿ ಇರ್ತದೆ ಅಂತ ಅವ್ರಿಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಇದ್ದೇವೆ, ಕುಟುಂಬದ ಜೊತೆ ನಿಲ್ಲುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಅವರನ್ನ ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ತತ್ಕ್ಷಣ ಕಾನೂನು ಕ್ರಮ ಏನೆಲ್ಲ ಇದೆಯಾ ಅದನ್ನು ತೆಗೆದುಕೊಂಡು ತ್ವರಿತ ವಿಚಾರಣೆಯನ್ನ ಮಾಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ವಿಚಾರಣೆಯನ್ನು ಮಾಡಿ ಏನು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಯನ್ನ ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಏನನ್ನೂ ಮಾತನಾಡದೆ ಕುಟುಂಬದವ್ರ ಜೊತೆ ನಾವು ಇದ್ದೇವೆ. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು, ಆ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಬೇಕು. ಮತ್ತು ನಾನು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಗೃಹ ಸಚಿವರಿಗೂ ಆಗ್ರಹ ಮಾಡ್ತೇನೆ. ಇಲ್ಲಿ ಒಂದು ಮಾಡೆಲ್ ಸೆಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈ ರೀತಿ ಸಮಾಜದಲ್ಲಿ ಬೇಕಾಬಿಟ್ಟಿ ಓಡಾಡೋದು, ಯಾವುದೇ ಕಾನೂನಿನ ಭಯ ಇಲ್ಲದಿರುವಂತಹದ್ದು ಒಂದು ನಾಗರಿಕ ಸಮಾಜದಲ್ಲಿ ಇದು ಒಳ್ಳೆಯ ಘಟನೆ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನನ್ನ ಆಗ್ರಹ ಇಷ್ಟೇ, ತ್ವರಿತ ವಿಚಾರಣೆಯನ್ನು ಒಳಪಡಿಸಿ ಕಠಿಣವಾದ ಶಿಕ್ಷೆಯನ್ನ ಮಾಡಿ ಸಮಾಜದಲ್ಲಿ ಭಯಮುಕ್ತವರಾಗಿ ಎಲ್ಲರೂ ಓಡಾಡುವ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡುವುದು ಸರ್ಕಾರದ ಹೊಣೆಗಾರಿಕೆ. ಲಾವಣ್ಯ ಎಂಬ ಸಹೋದರಿಯನ್ನು ನಿನ್ನೆ ಭೀಕರವಾಗಿ ಹತ್ಯೆಗೈದಿದ್ದು ನಾವು ಒಂದು ಖಂಡಿಸ್ತೇವೆ. ಮತ್ತೆ ನಮ್ಗೆ ಅತ್ಯಂತ ನೋವು ಇದೆ. ಕುಟುಂಬಸ್ಥರ ನೋವಿನಲ್ಲಿ ನಾವು ಕೂಡ ಇವತ್ತು ಇದ್ದೇವೆ. ಈ ರೀತಿಯ ಕೃತ್ಯ ಎಸಗುವವರಿದೆ ಕಠಿಣವಾದ ಕ್ರಮ ಕೈಗೊಳ್ಳಲು ಬಹುಶಃ ಹಿಂದೆ ಕೂಡ ಸೂಚಿಸ್ತೇನೆ. ನಾನು ಈಗಲೂ ಅದನ್ನು ಇವತ್ತು ಸೂಚಿಸ್ತೇನೆ. ಯಾಕಂದ್ರೆ ಕಳೆದ ಈ ಕಾನೂನು ವ್ಯವಸ್ಥೆಯನ್ನು ಕಳೆದ ಒಂದು ವರ್ಷದಿಂದ ಜಿಲ್ಲೆಯಲ್ಲಿ ಚೆನ್ನಾಗಿ ನಮ್ಮ SP ಮತ್ತು ಕಮಿಷನರ್ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದು ಕೆಲವೊಂದು ಈ ರೀತಿಯ ವಿಕೃತ ಮನಸ್ಸಿನವರು ಇಂಥ ಕೆಲವೊಂದು ಅಲ್ಲಿ ನಡೀತಾ ಇದೆ.
ಇಂಥವ್ರು ಮಟ್ಟ ಹಾಕ್ಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಸೂಚಿಸಿದ್ದೇನೆ. ಆ ಕೆಲಸವನ್ನು ಮಾಡ್ತಾರೆ. ಸರ್, ಇವಾಗ ಜನ ಹೇಳ್ತಿರೋದು ಒಂದೇ, ಜನಗಳಿಗೆ ಕಾನೂನಿನ ಅರಿವಿದೆ, ಆದ್ರೂ ಕೂಡ ಹೇಳ್ತಾ ಇದ್ದಾರೆ ಎನ್ಕೌಂಟರೇ ಮಾಡಬೇಕು, ಎಲ್ಲಿ ಕೊಂದಿದ್ದಾನೆ ಅಲ್ಲೇ ಆತನನ್ನು ಕೊಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನಾದ್ರೂ ನೀವು ಅದನ್ನ ನೋಡಿದೀರಾ? ಅದಕ್ಕೆ ನೀವೇನ್ ರಿಯಾಕ್ಟ್ ಮಾಡ್ತೀರಿ ಅಂತ ಮಾತುಗಳಿಗೆ? ನೋಡಿ, ಈಗ ನಾವಿವತ್ತು ಎಷ್ಟೇ ಸಂತಾಪ ಹೇಳಿದ್ರು ಕೂಡ, ಎಂತ ಪರಿಹಾರ ಕೊಟ್ಟರು ಕೂಡ, ಆ ಮಗಳನ್ನು ಕಲ್ಕೊಂಡ ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು, ಅವರ ಕುಟುಂಬಸ್ಥರು, ಮಿತ್ರ, ಅದು ಏನು ಕೂಡ ಇವತ್ತು ಸಮಾಧಾನ ತರಲಿಕ್ಕಿಲ್ಲ. ಎಲ್ಲಿಯ ತನಕ ಆ ಆರೋಪಿ ಕಠಿಣವಾದ ಶಿಕ್ಷೆ ಆಗಬೇಕು, ಅದನ್ನು ಆಗೋ ತನಕ ಬಹುಶಃ ಅವರಿಗೆ ಸಮಾಧಾನ ಖಂಡಿತವಾಗಿಯೂ ತರುವುದಿಲ್ಲ. ನಮ್ಮೆಲ್ಲೂ ಕೂಡ ಅವನಿಗೆ ಕಠಿಣವಾದಷ್ಟು ಶಿಕ್ಷೆ ಆಗ್ಬೇಕಂತ ಹೇಳಿ ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸರು ಮಾಡ್ತಾರೆ ಮತ್ತು ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ತದೆ ಎಂಬ ವಿಶ್ವಾಸ ನನಗೆ ಇತ್ತು. ಲಾವಣ್ಯ ಅನ್ನುವಂತ ಹುಡುಗಿಯ ಬರ್ಬರ ಹತ್ಯೆ ನಿನ್ನೆಯ ದಿನ ಆಗಿದೆ. ಇವತ್ತು ನಾವು ಆ ಮನೆಗೆ ಬಂದಿದ್ದೇವೆ, ಮರಣದ ಸ್ಥಿತಿಯನ್ನು ನೋಡಿದ್ದೇವೆ. ತುಂಬಾ ಆಕ್ರೋಶ ಭರಿತವಾದಂತಹ ಸ್ಥಿತಿಯಲ್ಲಿ ನಾವುಗಳಿದ್ದೇವೆ. ಅಂತಂದ್ರೆ ಒಂದು ಮನೆಯಲ್ಲಿ, ಶಾಂತಪ್ಪ ಗೌಡರ ಮನೆಯಲ್ಲಿ 3 ಹೆಣ್ಣು ಮಕ್ಕಳು. ಕಡೆಯ ಹೆಣ್ಣು ಮಗಳನ್ನ ಈ ಚೇತನ್ ಅನ್ನುವಂತಹ ಮೂರ್ಖ ಯಾವುದೋ ಪ್ರೀತಿಯ ಅಮಲಿನಲ್ಲಿ ಆ ಮಗುವನ್ನು ಕೊಂದು ಹಾಕಿದ ರೀತಿ ನೋಡಿದ್ರೆ, ಸನ್ಮಾನ್ಯ ಈ ರಾಜ್ಯದ ಗೃಹ ಮಂತ್ರಿಗಳನ್ನ ಆಗ್ರಹ ಮಾಡ್ತೇವೆ, SP ಅವರಿಗೆ ಕೂಡಲೇ ಆದೇಶ ಮಾಡಿ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಡಿ, ಸಾಕು, ನಿಲ್ಲಿಸಿ. ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಎನ್ನುವುದನ್ನ ಸಮಾಜದಲ್ಲಿ ತೋರಿಸುವ ಕೆಲಸ ಆಗಬಾರದು. ಇದು ಒಳ್ಳೆಯ ಒಂದು ಭರತ ಭೂಮಿ. ಇಲ್ಲಿ ಸಾವಿತ್ರಿ, ಸೀತೆ, ಇಂತಹ ಮಹಾನ್ ಶಕ್ತಿಗಳು ಬೆಳೆದ ಮಣ್ಣಿದು. ಒಂದು ಕಡೆಯಲ್ಲಿ ನಮ್ಮ ಜನಪದೀಯವಾದಂತಹ ಕರಾವಳಿಯ ಭಾಗದಲ್ಲಿ ನಮ್ಮಲ್ಲಿ ಈ ಸಿರಿ ಅನ್ನುವಂತಹ ಶಕ್ತಿ ಬೆಳೆದ ಮಣ್ಣಿದು. ಈ ಮಣ್ಣಿನಲ್ಲಿ ಇಂತಹ ರೀತಿ ರಾಜಾರೋಷವಾಗಿ ಒಬ್ಬಂದು ಕಳೆದು ಹೋಗ್ತಾನೆ ಅಂತಲ್ಲ, ಆದ್ರೆ ಇದನ್ನು ಕಾಣುವವರು ಯಾರು? ಹಾಗಾಗಿ ನಮ್ಮ ಆಗ್ರಹ ಇಷ್ಟೇ, ಆ ಮನೆಗೆ ನ್ಯಾಯ ಸಿಗಬೇಕು. ಇದು ಕಾನೂನು ಹೇಳ್ಕೊಂಡು ಹೋಗಬಾರದು. ಅರ್ಲಿಯಾಗಿ SP ಅವರಿಗೆ ಹೇಳಿ, ದಕ್ಷ SP ಇದ್ದಾರೆ, ತಕ್ಷಣ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಕಿ ಕೇಸ್ ಮುಗಿದು ಹೋಗಬೇಕು. ಈ ಕೆಲಸ ಇವತ್ತಾದ್ರೆ ಮುಂದೆ ಸಮಾಜ ಜಾಗೃತಿ ಆಗ್ತದೆ ಅಂತ ಈ ಮೂಲಕ ನಮ್ಮ ಮಾತನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಬಜಾಜ್ ಫೈನಾನ್ಸ್ ಇಲ್ಲಿ ಕಡಿಮೆ ಅವನಿಗೆ ನಮಗೆಲ್ಲ ಟೈಮಿಂಗ್ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.